ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೋಡ್ತಿದ್ದೀರಲ್ವಾ. ಏನಪ್ಪ ಇವಳು ಎಲ್ಲಿಂದ ಲಾಗ್ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಗೆಸ್ ಮಾಡಿ. ಆ, ನಮ್ಮೂರಲ್ಲಿ ಕೆಲವರಿಗೆ ಇದು ಈ ಕ್ಷೇತ್ರ ತುಂಬಾ ಹಳೆ ಪರಿಚಯ, ಗೊತ್ತಿಲ್ಲದವ್ರಿಗೆ ಇದು ಹೊಸ ಪರಿಚಯ ಅಂತ ಹೇಳ್ಬೋದು. ನಾನು ಕೂಡ ಇವಾಗ 3 ದಿನದಿಂದ ಕೆಲಸಕ್ಕೆ ರಜೆ ಹಾಕಿ ಬರ್ತಾಯಿದ್ದೀನಿ. ರೀಸನ್ ಇಷ್ಟೇ, ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗಿದೆ ಅಷ್ಟೇ. ಆ ಉದ್ದೇಶಕ್ಕೋಸ್ಕರ ನಾನು ಕೂಡ ದೇವಸ್ಥಾನಗಳಿಗೆ ಬಂದರೆ ಮನಸ್ಸು ಅಳಾರಾಗುತ್ತೆ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳಿಗೆ ಬಂದಿದ್ದು. ನೋಡ್ತಿದ್ದೀರಲ್ಲ, ಪೂರ್ತಿ ಪಿಕ್ಚರ್ ಹಾಕ್ತೀನಿ. ತುಂಬಾ ಜರ್ನಿ ಮಾಡಿದ್ದೀನಿ. ಕೆಲವು ಲಾಗ್ಗಳನ್ನ ನಾನು ನಿಮಗೆ ಹಾಕಿದ್ದೀನಿ ಕೂಡ, ಕೆಲವು ಹಾಕಿಲ್ಲ. ಇವತ್ತು ಅಪ್ಲೋಡ್ ಮಾಡಿ ಹಾಕ್ತೀನಿ. ಓಕೆ, ಇವತ್ತು ನಾವು ಬಂದಿರೋದು ಒಂದು ಪುಣ್ಯವಾದ ಸ್ಥಳಕ್ಕೆ. ಇವಾಗ ಜಸ್ಟು ಬಂದು ಫ್ರೆಶ್ ಆಗಿ ನಿಂತ್ಕೊಂಡಿದ್ದೀನಿ. ನಾವು ಉಳ್ಕೊಂಡಿರೋದು ಇದೇನೆ. ಇಲ್ಲಿ ನಾವು ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿರೋ ಸ್ವಾಮಿಗಳು ನಮ್ಮನ್ನು ಕರೆದು ಬೀಗ ಕೊಟ್ಟರು. ಅದೊಂದು ಖುಷಿ. ರೀಸನ್ ಇಷ್ಟೇ, ನನ್ನ ತಂದೆ ನಮ್ಮ ಮನೆ ದೇವರು ಇದು. ಹಂಗಾಗಿ ಸೊ ಪ್ರತಿ ಯಾವಾಗೇ ನಮ್ಮ ಅಪ್ಪ ಬಂದರು, ಯಾವಾಗೇ ಬಂದರೂ ನಾವು ಇಲ್ಲಿಗೆ ಅಕ್ಕಿ ದಾನ ಮಾಡ್ತಾಯಿದ್ವಿ. 1 ಚೀಲನೋ 2 ಚೀಲನೋ ಅಕ್ಕಿನ ಅಪ್ಪ ಕೊಡಿಸ್ಬಿಟ್ಟು ಹೋಗ್ತಾಯಿತ್ತು. ಹಾಗಾಗಿ ಬಟ್ ಈ ಸಲ ನಾನು ನನ್ನ ಮಕ್ಕಳು ಬಂದಿದ್ದೀವಿ. ಏನೂ ತಂದಿಲ್ಲ ಗೈಸ್, ಏನೂ ತಂದಿಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬಾ ಪ್ರಸಿದ್ಧವಾದ ಸ್ಥಳ ಅನ್ಬೋದು. ಇಲ್ಲಿ ಏನಾಗಿತ್ತು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಬಂದ ತಕ್ಷಣ ಅಪ್ಪ ಫೋನ್ ಮಾಡಿದ್ರು ಸ್ವಾಮಿಗಳಿಗೆ. ಆ ಸ್ವಾಮಿಗಳು ಸರಿ ಅಮ್ಮ ಬಂದಿದ್ದೀರಾ ಅಂತ ಖುಷಿಯಿಂದ ನಮಗೆ ಇದನ್ನು ರೂಮನ್ನ ಕೊಟ್ಟರು. ಸೊ ಬನ್ನಿ ನೋಡ್ತೀನಿ. ಇದು ರೂಮು ನೋಡಿದ್ದೀರಲ್ಲ, ಇದು ವಾಶ್ರೂಮು. ತುಂಬಾ ಚೆನ್ನಾಗಿದೆ, ಸಾಕು ಅಲ್ವಾ? ನೋಡ್ತಿದ್ದೀರ, ಫ್ಯಾನ್ ಇದೆ. ಉಳ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ನಮ್ಮ ಐಟಮ್ಸ್ಗಳು ಬಂದು ಫ್ರೆಶ್ ಆಗಿ ಎಲ್ಲ ಐಟಮ್ಗಳು ಚೆನ್ನಾಗಿ ಚಿದ್ರಿ ಮಾಡಿಬಿಟ್ಟಿದ್ದೀವಿ. ಎಲ್ಲ ಜೋಡಿಸ್ಕೋಬೇಕು. ಇನ್ನು ದೇವಸ್ಥಾನಕ್ಕೂ ಸಹ ಹೋಗಿಲ್ಲ, ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ರಿಟರ್ನು ಹೊರಡಬೇಕು. ನೋಡೋಣ ಏನೇನಾಗುತ್ತೆ, ಮತ್ತೆ ಎಲ್ಲಿಗೆ ನಾಳೆ ಪ್ರೋಗ್ರಾಮ್ ಇದೆ ಅಂತ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಬಂದ ತಕ್ಷಣ ರೂಮು ಸಪ್ರೇಟಾಗಿ ಮಾಡಬೇಕಾ, ಅಪ್ಪ ಅಮ್ಮ ಬಂದ ತಕ್ಷಣ ರೂಮ್ ಕೊಡೋರು. ಅವಾಗ ಇವಾಗ ಕೊಡ್ತಾರೋ ಇಲ್ಲೋ ಅನ್ನೋದು. ಬಟ್ ಮುಂದೆ ಯೋಚನೆ ಮಾಡಿಲ್ಲ. ಅಪ್ಪ ಒಂದು ಫೋನ್ ಮಾಡಿದ್ದೀನಿ, ನನ್ನ ಮಗಳು ಮೊಮ್ಮಗ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣವೇ ನಮಗೆ ಫೋನ್ ಬೀಗ ಕೊಟ್ಟರು. ಅದೊಂದು ಖುಷಿ. ಎಲ್ಲ ನಮ್ಮಪ್ಪ ಎಲ್ಲನೂ ಅಷ್ಟು ಪ್ರೀತಿ ಗಳಿಸಿದ್ದಾರೆ ಅಂತ ಖುಷಿ ಆಗುತ್ತೆ ನನಗೆ. ನನ್ನ ಮಗ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬರ್ತಿದ್ದಾನೆ. ಓಕೆ, ಇದು ವ್ಲಾಗು ತುಂಬಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಗೈಸ್. ಓಕೆನಾ? ಯಾಕೆಂದರೆ ತುಂಬಾ ಚೆನ್ನಾಗಿದೆ ಇದು ಸ್ಥಳ. ಎಲ್ಲರೂ ಪ್ರತಿಯೊಬ್ಬರು ನೀವು ಬಂದು ಒಂದು ಸಲ ವಿಸಿಟ್ ಕೊಟ್ಟೋಗಿ. ಯಾಕೆಂದರೆ ಎಲ್ಲೆಲ್ಲೋ ಹೋಗ್ತೀರಾ, ಇಲ್ಲೇ ಹತ್ತಿರದಲ್ಲೇ ಇರೋ ಪುಣ್ಯ ಕ್ಷೇತ್ರ ಇದು ಅಂತ ಹೇಳ್ಬೋದು. ಖಂಡಿತ ನಮ್ಮ ಲಾಗ್ನ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಈ ಕ್ಷೇತ್ರದ ಮಹಿಮೆ ಏನು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಗೈಸ್. ಓಕೆನಾ? ಸ್ವಲ್ಪನೇ ಟೀ ಕುಡಿದು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮೊನ್ನೆ ಮಾಡಿರೋ ಲಾಗ್ ಎಡಿಟ್ ಮಾಡಿ ಹಾಕಿಲ್ಲ, ಹಾಕ್ಬೇಕು ಇವತ್ತು. ಸೊ ಹಾಕೋಣ ಗೈಸ್. ಓಕೆನಾ? ಇವತ್ತು ಇಷ್ಟೇ. ನೋಡೋಣ, ಒಂದು 10-20 ನಿಮಿಷ ಫ್ರೆಶ್ ಆಗಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗಿ ಒಂದು ಸ್ವಲ್ಪ ಟೀ ಕುಡಿದು ಮತ್ತೆ ನಿಮ್ಮ ಮುಂದೆ ನಾನು ಸಿಗ್ತೀನಿ ಗೈಸ್.